ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಶಿಫಾ ಅಂಜುಮ್ ನದಾಫ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KGS ಕೊಲ್ಹಾರ್. ಏನಮ್ಮ ಈಗ ನಿಮ್ಮ ಶಾಲೆಯಲ್ಲಿ ಏನೇನು ಸೌಲಭ್ಯ ಸಿಗ್ತಾ ಇದೆ? ಹೆಣ್ಮಕ್ಳು ಹೆಚ್ಚಿರುವ ಶಾಲೆ ಇದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಣ ಅಲ್ಲಿ ಅಂತೂ ಏನೂ ಕೊರತೆ ಇಲ್ಲರಿ. ಶಿಕ್ಷಣದಲ್ಲಿ ನಮಗೆ ಎಲ್ಲ ಥರ ರೀತಿಯಾಗಿ ವಿಜ್ಞಾನ ಬತ್ತಂದ್ರೆ ಪ್ರಯೋಗದ ಮೂಲಕವನ್ನು ಶಿಕ್ಷಣವನ್ನು ಹೇಳ್ತಾರೆ. ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡುವುದರ ಮೂಲಕನೂ ಸಹಿತ ನಮಗೆ ಶಿಕ್ಷಣವನ್ನು ಕೊಡ್ತಾರೆ. ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಇಲ್ಲಿ ಎದಕ್ಕೂ ಕಡಿಮೆನೇ ಇಲ್ಲ. ಎಲ್ಲರೂ ಹೆಚ್ಚು ಮಟ್ಟ ಶಿಕ್ಷಣವನ್ನು ಕಲಿತಿರುವಂತಹ ಶಿಕ್ಷಕರೇ ನಮಗೆ ಬಂದಿದ್ದಾರೆ. ಎಲ್ಲ ಶಿಕ್ಷಕರು ಎಲ್ಲರೂ ನಮಗೆ ಚಂದಕ ಪಾಠ ಹೇಳ್ತಾರೆ. ನಮಗಂತೂ ವಿದ್ಯಾಭ್ಯಾಸದಲ್ಲಿ ಬಂದಾಗಂತೂ ಏನೂ ಕೊರತೆ ಇಲ್ಲ. ಆಮೇಲೆ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟ ಬಂದ್ರೂ ಸಹಿತ ನಮಗೇನು ಕೊರತೆ ಇಲ್ಲ. ನಮಗೆ ಸರ್ಕಾರದಿಂದ ನಮಗೆ ಬಾಳೆಹಣ್ಣು ಕೊಡ್ತಾರೆ, ಆಮೇಲೆ ಮೊಟ್ಟೆನ ಕೊಡ್ತಾರೆ, ಆಮೇಲೆ ಅನ್ನ ಸಾರು ಕೊಡ್ತಾರೆ. ಶನಿವಾರ ಬತ್ತಂದ್ರೆ ಉಪ್ಪಿಟ್ಟು ಕೊಡ್ತಾರೆ, ಮತ್ತು ಬುಧವಾರಕ್ಕೊಮ್ಮೆ ಒಗ್ಗರಣೆನ ಮಾಡ್ತಾರೆ. ಆಮೇಲೆ ಮುಂಜಾನೆ ಒಬ್ಬರೊಬ್ಬರು ಮಕ್ಕಳು ಹಂಗೆ ಬಂದಿರ್ತಾರೆ ರೀ ಸಾಲಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ರಾಗಿ ಗಂಜಿಯನ್ನು ಮಾಡ್ತಾರೆ, ಆಮೇಲೆ ಹಾಲನ್ನು ಮಾಡ್ತಾರೆ. ಇಷ್ಟೆಲ್ಲ ಸವಲತ್ತುಗಳು ಅದಾವೆ. ಕೆಲವೊಂದು ಕಲಿಕೆಗಳಾಗ್ತವೆ ನಮ್ಮ ಕಂಪ್ಯೂಟರ್ ಅದಾವ್ರಿ, ಕಂಪ್ಯೂಟರು ಅದಾವ್ರಿ. ಕಂಪ್ಯೂಟರ್ ರೂಮ್ನು ಐತ್ರಿ, ಕಂಪ್ಯೂಟರ್ನು ಹೇಳ್ಕೊಡ್ತಾರೆ. ಆಮೇಲೆ ಇದು ಕಂಪ್ಯೂಟರ್ ಆಧಾರಿತ ಬೋಧನೆ ಮಾಡ್ತಾರೆ ನಿಮಗೆ, ವಿಡಿಯೋಗಳನ್ನು ಪ್ಲೇ ಮಾಡಿ. ಸ್ಕ್ರೀನ್ ಮ್ಯಾಗ ಅದು ಹಾಕಿ ನಮಗೀಗ NNMS ಐತಿಲ್ರಿ, ಅದರ ಪಾಠವನ್ನು ಹೇಳ್ಕೊಡ್ತಾರೆ. ಎಲ್ಲ ಪಾಠಗಳನ್ನು ಸಹಿತ ಹೇಳ್ತಾರೆ. ಈಗ ಇದು ನೀವು 8th ತನಕ ಅಷ್ಟೇ ಇದೆ. ಮುಂದೆ ನೀವು 9th 10th ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀರಿ, ಕಲಿತೀರಾ, ಹೆಂಗೆ, ಏನು ಸಮಸ್ಯೆ ಆಗ್ತಾ ಇದೆ? ನಮಗೆ ನಮ್ಮ ಈ ಒಂದು ಶಾಲೆ 1ರಿಂದ 8ನೇ ಮಟ್ಟ ಐತ್ರಿ. ಹೆಣ್ಮಕ್ಳಿಗೋಸ್ಕರ ಅಷ್ಟೇ ಐತ್ರಿ ವಿಶೇಷವಾಗಿ. ಆಮೇಲೆ ನಾವು ಈಗ 8ನೇ ಮುಗಿತಂದ್ರೆ ಈಗ ಮುಂದಿನ ವರ್ಷ 9ನೇ ತನಕ ಬೇರೆ ಶಾಲೆಗೆ ಹೋಗ್ಬೇಕಾಕೈತ್ರಿ. ಆದರೆ ಅಲ್ಲಿ ಹುಡುಗರು ಗಂಡಸರು ಇರ್ತಾರೆ. ಈಗ ನಮ್ಮ ಪಾಲಕರು ಈ ಒಂದು ಶಾಲೆಯಲ್ಲಿ ಗಂಡ್ಮಕ್ಳಿಲ್ಲ, ನಮಗೆ ಸೇಫ್ಟಿ ಐತಿ, ಅದಕ್ಕೋಸ್ಕರ ಏನು ಹೆದರಿಕೆ ಇರಲಾರ್ದಂತ ನಮಗೆ ಶಾಲೆ ಕಳಿಸ್ತಾರೆ. ಆಮೇಲೆ ಅಲ್ಲಿ ನಾವು ಮುಂದಿನ ಒಂದು ಬೇರೆ ಶಾಲೆಗೆ ಹೋದ್ವಿ ಅಂದ್ರೆ ಅಲ್ಲಿ ಹುಡುಗರು ಇರ್ತಾರೆ, ಮತ್ತು ಪಾಲಕರಿಗೂ ಅಂಜಿಕೆ ಏನಾಗ್ತೈತಿ ಏನಿಲ್ಲ ತಲೆ. ಅದಕ್ಕೋಸ್ಕರ ನಮಗೆ ಶಾಲೆಯನ್ನು ಬಿಡಿಸುವಂಥ ಸಾಧ್ಯತೆ ಇರ್ತೈತಿ. ನಾವು ಎಲ್ಲರೂ ಹೆಣ್ಮಕ್ಳು ಮುಂದೆ ಬೆಳಿಬೇಕು, ನಾವು ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು, ನಾವು ಶಾಲೆಯನ್ನು ಕಲಿಬೇಕು. ಹೆಣ್ಮಕ್ಳು ಎದುರೊಳಗೂ ಕಡಿಮಿಲ್ಲ ಅಂತಂದ್ರೆ ನಮಗೂ ಈ ಒಂದು KGS ಶಾಲೆ ಒಳಗೆ ನಮಗೂ ಒಂದು 9ನೇ ಹಿಡಿದು 12ನೇ ಮಟ್ಟನೂ ಈ ಒಂದು ಶಾಲೆಯನ್ನು ಕಟ್ಟಡಗಳನ್ನು ಮಾಡಿಕೊಡ್ಬೇಕು. ಮುಂದಿನ ವರ್ಷ ನಮಗೆ 2025-26ನೇ ವರ್ಷದಲ್ಲೇ ನಮಗೆ 9ನೇ ಪ್ರಾರಂಭವಾಗಬೇಕು. ನಾವು ಮುಂದಿನ ವರ್ಷ ಅಲ್ಲಿ ಹೋಗಬಾರ್ದು, ಇಲ್ಲೇ ಕಲಿಬೇಕು. ಆಮೇಲೆ ನೀವು ಇಲ್ಲಿ ಮಾಡಿಕೊಡ್ಲಿಕ್ಕತ್ತಂದ್ರೆ ನಮ್ದು ಶಿಕ್ಷಣ ಹಾಳಾಕೈತ್ರಿ, ಮತ್ತು ನಮ್ಮ ಮನೆ ಒಳಗೆ ಬಾಲ್ಯ ವಿವಾಹ ಮಾಡುವಂಥ ಸಾಧ್ಯತೆಯೂ ಇರ್ತೈತಿ. ಇಷ್ಟೆಲ್ಲ ಕಷ್ಟಗಳು ನಮಗೆ ಬೇಡ. ನಾವು ಹೆಣ್ಮಕ್ಳು ಕಲೀಲಿ ಅನ್ನುವಂಥ ಇದ್ರೆ ನೀವೆಲ್ಲರೂ ನಮಗೆ ಸೇರಿ ನಮಗೆ 9ನೇ 10ನೇ 11 12 ಇಲ್ಲೇ ಆಗಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಂ ರೀ, ಎಲ್ಲ ಮುರಾರ್ಜಿ, ನವೋದಯ, ಸೈನಿಕ, ಆದರ್ಶ ಎಲ್ಲ ತರಹದ ವಿಶೇಷ ಕೊಡ್ತಾರೆ. ಆಮೇಲೆ ವರ್ಷನೂ 3, 4, 5 ಮಂದಿ ಪಾಸ್ ಆಗ್ತಾರೆ ಮತ್ತು ಹೋಗ್ತಾರೆ. ಆಮೇಲೆ ಈಗ ಮತ್ತು 8ನೇ ತರೀಗೆ ರೀ NNMS ಪೇಪರ್ ಅಂತ ಬಂದೈತಿ, ಅದಕ್ಕೂ ಸಹಿತ ವಿಶೇಷ ತರಬೇತಿಗಳನ್ನು ಕೊಡ್ತಾರೆ. ಎಲ್ಲ ಥರದ ಸೌಲಭ್ಯಗಳು ಅದಾವು. ಗ್ರಂಥಾಲಯ ಮತ್ತು ಪ್ರಯೋಗಾಲಯ ಸಪ್ರೇಟ್ ಇಲ್ಲ, ಒಂದೇ ಕ್ಲಾಸ್ ರೂಮ್ನಲ್ಲಿ ಇದೆ, ಅದು ಆಗಬೇಕು. ನಮಗೆ ಅದೊಂದೇ ತೊಂದರೆ ಆಗಿದೆ, ಕಟ್ಟಡದ ಒಂದು ಸಮಸ್ಯೆ. ಕೋಣೆಯ ನಮಗೂ ಕೋಣೆಗಳು 10-15 ಕೋಣೆಗಳು ಆಗಬೇಕು. ಯಾಕಂದರೆ ಪ್ರಯೋಗಾಲಯ ಮತ್ತು ಗ್ರಂಥಾಲಯ ಎರಡೂ ಒಂದೇ ರೂಮ್ನಲ್ಲಿ ಇಟ್ಬಿಟ್ಟಿದ್ದೇವೆ. ನಮಗೆ ಇಡಲು ಜಾಗನೇ ಇಲ್ಲ. ಯಾಕೆ ಹೇಳ್ರಿ, ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚೈತಿ, ಮತ್ತು ಇಂಗ್ಲೀಷ್ ಮೀಡಿಯಮ್ ಸಹಿತ ಐತಿ, ಕನ್ನಡ ಮಾಧ್ಯಮನೂ ಸಹಿತ ಐತಿ. ಇಂಗ್ಲೀಷ್ ಮಾಧ್ಯಮ 7ನೇ ತರಗತಿ ಮಟ್ಟ ಐತಿ, ಮತ್ತು ಕನ್ನಡ ಮಾಧ್ಯಮ 8ನೇ ತರಗತಿ ಮಟ್ಟ ಐತಿ. ಇಷ್ಟೆಲ್ಲ ಮಕ್ಕಳು ಇದ್ದೇವೆ, ಮತ್ತು ನಮಗೆ ಜಾಗ ಸಾಲೋದಿಲ್ಲ. ಅದಕ್ಕೋಸ್ಕರ ಒಂದೇ ಕೊಠಡಿಯಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಮಗೂ ಕಟ್ಟಡಗಳು ಬೇಕು, ಇನ್ನೂ ಹೆಚ್ಚಿನ ಕಟ್ಟಡಗಳು ಬೇಕಂತ ಕೇಳ್ಕೊತೀವಿ. ಹಾಯ್ ಎವ್ರಿವನ್, ನನ್ನ ಹೆಸರು ಸೃಷ್ಟಿ ಮಂಜುನಾಥ್ ದಳವೆ. ನಾನು 5ನೇ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು KGHPS ಕೊಲ್ಹಾರ್. ನಾನು ಇಂದು ಏನು ತಿಳಿಸಲು ಪಡುತ್ತೇನೆಂದರೆ, ನಮ್ಮ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್
ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಹಾಗಾಗಿ ನೀವು ಸಹ ಅಡ್ಮಿಷನ್ ಮಾಡಿ ಎಂದು ತಿಳಿಸಲು ಪಡುತ್ತೇನೆ. ಮತ್ತು ಇಲ್ಲಿ ಶಿಕ್ಷಕರು ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಹೇಳಿಕೊಡುತ್ತಾರೆ. ತಿಳಿಲಿಲ್ಲ ಎಂದರೆ ಮತ್ತೆ ಅದನ್ನು ರಿವೈನ್ಸ್ ಮಾಡಿಸ್ತಾರೆ. ಮತ್ತು ಅದನ್ನು ನಮಗೆ ನಾವು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ನಮಗೆ ಬೇಜಾರು ಮಾಡ್ಕೊಳ್ಳಾರ್ದೆ ಆನ್ಸರ್ಸ್ ಹೇಳ್ತಾರೆ. ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲು ಎಷ್ಟೋ ಬೆಟರ್ ಆಗಿದೆ. ಈಗ ನೀವು ಸಹ ಬಂದು ಟ್ರೈ ಮಾಡ್ಬೋದು. ಆಮೇಲೆ ಲೇಡೀಸ್ ಇರುವಂಥದ್ದು ಇದು ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳು 530 ಜನರು, ಅದಕ್ಕಿಂತ ಮೇಲ್ಪಟ್ಟು ಸಂಖ್ಯೆ ಇದೆ. ನೀವು ಸಹ ನಿಮ್ಮ ಹೆಣ್ಣು ಮಕ್ಕಳನ್ನು ಅಥವಾ ಯಾರಾದರನ್ನು ನಮ್ಮ ಸ್ಕೂಲಿಗೆ ಹಾಕಬಹುದು. ಧನ್ಯವಾದ. ಕಂಪ್ಯೂಟ್ರು ಅದಕ್ಕೆ ಕಲಿಬೇಕು. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ಇಂಗ್ಲೀಷ್, ಕನ್ನಡ ಟೆಕ್ಸ್ಟ್ ಬುಕ್ಸ್ಗಳನ್ನು ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಮಧ್ಯಾಹ್ನ ಬಿಸಿ ಊಟ, ಎಗ್ ಮತ್ತು ಬನಾನಾ ಎಲ್ಲ ನೀಡ್ತಾರೆ ಉಚಿತವಾಗಿ. ಮತ್ತು ಡ್ರೆಸ್ಸಸ್ ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ. ಮತ್ತು TV ಬೆಂಚಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಇದು ನಮ್ಮ ಸ್ಕೂಲು. ಇದೆಲ್ಲ ಮತ್ತು ಖಾಸಗಿ ಶಾಲೆಗೆ ಹಚ್ತಾರಲ್ಲ ಹೆಂಗೆ? ಬಿಕಾಸ್ ಅವರೆಲ್ಲರೂ ನೀವು ತಿಳ್ಕೊತಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚು ಅಂತ. ಆದರೆ ಗೌರ್ಮೆಂಟ್ ಸ್ಕೂಲ್ ಇವಾಗ ನಮ್ಮ ಸ್ಕೂಲ್ನಲ್ಲಿ ಎಲ್ಲ ಟೀಚರ್ಸ್ಗಳು ಒತ್ತಡದಿಂದ ಪ್ರೈವೇಟ್ ಸ್ಕೂಲ್ಗಿಂತಲೂ ಹೆಚ್ಚಾಗಿ ಕಲಿಸ್ತಾರೆ. ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ನಾವು ದುಡ್ಡನ್ನು ಕೊಡ್ತೇವೆ, ಆದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಮಗೆ ಉಚಿತವಾಗಿ ಎಲ್ಲವನ್ನು ಹೇಳಿಕೊಡ್ತಾರೆ. ನಮ್ಮ ಟೀಚರ್ಸ್ಗಳೆಲ್ಲರೂ ನಮಗೆ ದೇವರ ಸಮಾನ, ಏಕೆಂದರೆ ನಮಗೆ ಏನೂ ಬರುತ್ತಿರಲಿಲ್ಲ. ಹಾಗಾಗಿ ನಮ್ಮನ್ನು ಇಲ್ಲಿ ಮಟ್ಟ ತಂದು ನಿಲ್ಲಿಸಿರೋದು ನಮ್ಮ ಶಿಕ್ಷಕರು. ನಾವು ಇವಾಗ ಇಂಗ್ಲೀಷ್ನಲ್ಲಿ ಸುಲಭವಾಗಿ ಮಾತನಾಡ್ತೇವೆ. ಅಲ್ಲಮ್ಮ, ಈಗ ನಿಮ್ಮ ಫ್ರೆಂಡ್ ಬೇರೆ ಕಾನ್ವೆಂಟ್ ಹೋಗ್ತಿರ್ತಾರೆ, ಬೇರೆ ಕಡೆ ಪ್ರೈವೇಟ್ ಸ್ಕೂಲ್ಗೆ, ಅವ್ರು ಏನಂತಾರೆ ಈಗ ನಿಮ್ಮಲ್ಲಿ ಕಲಿಕೆಗೆ ಶಿಕ್ಷಣ ಬಗ್ಗೆ? ನಾವು ಅವ್ರಿಗೆ ಕ್ವಿಜ್ ಮಾಡಿದರೆ ನಾವು ಅವ್ರಿಗಿಂತ 10 ಪಟ್ಟು ಮೇಲೆ ಅಂತ ಅನ್ಕೋಬೋದು ಸರ್. ಏನು ಹೆಸರು ಏನಮ್ಮ? ಸೃಷ್ಟಿ. ಹೇಳಿ ಸರ್. ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಸರ ಗುಣಮಟ್ಟದ ಶಿಕ್ಷಣ ಅದ ರೀ ಸರ್ ನಮ್ಮ ಶಾಲೆಯಾಗ ರೀ. ಇಂಗ್ಲೀಷ್ ಕಲಿಕೆಗಾಗಲಿ ಹಾಗೂ ಕನ್ನಡ ಕಲಿಕೆಗಾಗಲಿ ಒಳ್ಳೆ ಟೀಚರ್ಸ್ಗಳು ಅದಾರ ರೀ. ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಶಾಲೆ ಈಗ ಸದ್ಯ KPS ಆಗಿದ್ದರಿಂದ ಭಾಳ ಅನುಕೂಲ ಆಗ್ಯದ. ಮತ್ತು ಈಗ ಸದ್ಯ ಈ ಸಚಿವರು ಇದ್ರ ಮ್ಯಾಗ ಮನಸ್ಸು ಮಾಡ್ಕಿಸಿಂದ ಕೋಲಾರಕ್ಕೆ KPS ಸ್ಕೂಲ್ ತಂದಾರಲ್ಲ ರೀ, ಅವರಿಗೆ ಕೋಲಾರದ ವತಿಯಿಂದ ಹಾಗೂ ಈ ಶಿಕ್ಷಕರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಮಲ್ಲಿ ತಿಳಿಸ್ತೀವ್ರಿ ಸರ್. ಏನು ರೀ, ಯಾಕೆ ಈ ಶಾಲ್ಯಾಗ ಈಗ ಸದ್ ನಮ್ಗೆ ಕೊರತೆ ಇದ್ದಿದ್ದಂಗೆ ಸರ್ P ಟೀಚರ್ ಒಬ್ರು ಬೇಕಾಗಿದ್ರ ಮೇಲೆ ರೀ, P ಟೀಚರ್ ಬೇಕಾಗಿದ್ರಿ. ಮತ್ತು ಈಗೆಲ್ಲ ಕಂಪ್ಯೂಟ್ರಿಗಾರಿ ಸರ್. ಇದು ಕಂಪ್ಯೂಟ್ರಿಗೆ ಆಗತ್ತಪ್ಪ ಅಂದ್ಮಾಗ ಸ್ವಲ್ಪ ಕಂಪ್ಯೂಟ್ರ್ ಜ್ಞಾನ ಇದ್ದವರು ಮಾಡಿದವರು ಬಂದ್ರಪ್ಪ ಇನ್ನೂ ಸ್ವಲ್ಪ ಮಕ್ಕಳಿಗೆ ಒಳ್ಳೇದಾಗ್ಬೋದು ಅಂತ ನಮ್ಮ ಅನಿಸಿಕೆ ಅದ ರೀ. ಈ ರೀತಿ ಶಾಲೆ ಬೆಳವಣಿಗೆ ಅಂತೂ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ರೀ, ಮತ್ತೊಂದು ಕೊರತೆ ಅಂತೂ ಏನೂ ಇಲ್ಲ. ಈ KPS ಆಗೈತಿ ಅಲ್ರಿ, ನಮಗೆ ಭಾಳ ಅನುಕೂಲ ರೀ ಸರ್. ಏನು ರೀ, ಡಿಜಿಟಲ್ ಮೂಲಕ ಕಲಿಕೆ ಮಾಡ್ತಾರೆ. ಡಿಜಿಟಲ್ ಮೂಲಕ ಕಲಿಕೆ ನಡೆದ ಸರ್ ನಮ್ಮಲ್ಲಿ. ಡಿಜಿಟಲ್ ಮೂಲಕ ಕಲಿಕೆ ಮತ್ತು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ನಡೆದವ್ರಿ. ಅವರು ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಭಾಳ ಈ ಡಿಜಿಟಲ್ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರು ಇದ್ರಪ್ಪ ಅಂದ್ರೆ ಹೇಳಕ್ಕೆ ಒಂದು ಸ್ವಲ್ಪ ಅನುಕೂಲ ಭಾಳ ಆಕೈತೆ ರೀ. ಆಮೇಲೆ ಇದು ಹೆಣ್ಮಕ್ಳು ಹೆಚ್ಚಿರೋ ಸಂಖ್ಯೆ, ಹೆಣ್ಮಕ್ಳು 500 ಚಿಲ್ಲರ್ ಅದಾರ ಸರ್ ಇಲ್ಲಿ ಸದ್ಯ. ಏನು ರೀ, ಈಗ 8ನೇ ತರಗತಿ 8ನೇ ತರಗತಿ ಮಾತ್ರ ಅದ ರೀ ಸರ್. ಮುಂದೆ ಏನದ ರೀ 9, 10, 11, 12 ಇಲ್ಲೇ ಆಗ್ಬೇಕು ರೀ ಸರ್. ಅದು ಇಲ್ಲಿಂದ ಆತ್ಪ ಅಂದ್ರೆ ಒಂದು ಹೆಣ್ಮಕ್ಳಿಗೆ ಬಂದು ಭಾಳ ಅನುಕೂಲ ಆಕೈತಿ ಅಂತ ಕೇಳಿಸಿದ ನನ್ನ ಅನಿಸಿಕೆ ರೀ ಸರ್. ಇದು ಸರ್ಕಾರಿ ಪ್ರೌಢಶಾಲೆ ಹೊರಗಡೆ ಇರೋದ್ರಿಂದ ಅಲ್ಲಿ ಏನೋ ವಿದ್ಯಾರ್ಥಿಗಳು ಹೋಗಲ್ಲ ಅಂತಲ್ರಿ. ಅಲ್ಲಿ ವಿದ್ಯಾರ್ಥಿಗಳು ಹೋಗೋರು ಸ್ವಲ್ಪ ಹಿಂದೆ ಮುಂದೆ ತುಳಿಯಾಕತ್ತಾರೆ ಸರ್. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹೊರಬೀಸಾಕೈತ್ರಿ ಅದು. ಇಲ್ಲಿ ಆತ್ಪ ಅಂತಂದ್ರೆ ಏನಾಕೈತಿ, ಸ್ವಲ್ಪ ಪಾಲಕರ ಕಾಳಜಿ ಮ್ಯಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಈ ಸ್ಕೂಲಿಗೆ ಕಳಿಸ್ಬೋದು ಅನ್ನೋದು ನಮಗೆ ಅನಿಸಿಕೆ ಅದ ಸರ್. ಏನು ನಮ್ಮ ಹೆಸರು ಮಾರುತಿ ಗಣಪತಿ ಪವಾರ ತಿಳಿಸಿದ್ರು ಸರ್.